ಕೊಲೆ ಕೇಸ್ನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಬಂಧನ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡ್ಬರೋಣ. ಕೊಲೆ ಕೇಸ್ನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಇದೀಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಅವರನ್ನ ಬಂಧನ ಮಾಡಲಾಗಿದೆ. ಅನ್ನಪೂರ್ಣೇಶ್ವರಿ ಠಾಣೆಗೆ ಪವಿತ್ರ ಅವರನ್ನ ಈಗ ಶಿಫ್ಟ್ ಮಾಡಲಾಗಿದೆ. ಮಹಿಳಾ ಸಾಂತ್ವನ ಕೇಂದ್ರದಿಂದ ಠಾಣೆಗೆ ಪವಿತ್ರ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಅನ್ನಪೂರ್ಣೇಶ್ವರಿ ಠಾಣೆ ಪೊಲೀಸರಿಂದ ವಿಚಾರಣೆ ಕೂಡ ಆರಂಭವಾಗಿದೆ. ಒಟ್ಟಾರೆ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸಿದ್ದ ರೇಣುಕಾ ಸ್ವಾಮಿ ಈಗ ಸಾವಿನ ಬಾಗಿಲನ್ನ ತಟ್ಕೊಂಡಿದ್ದಾರೆ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೊಲೆ ಕೇಸ್ನಲ್ಲಿ ಏನು ದರ್ಶನ್ ಹಾಗೂ ಪವಿತ್ರ ಗೌಡ A1 ಆರೋಪಿಯಾಗಿದ್ದಾರೆ, ದರ್ಶನ್ ಅವರು A2 ಆರೋಪಿಯಾಗಿದ್ದಾರೆ. ಅವರನ್ನ ಈಗ ನಿನ್ನೆನೆ ಕೆಲವೊಂದು ಖಚಿತ ಮಾಹಿತಿಯ ಮೇರೆಗೆ ಬಂಧಿಸಿದ್ದಾರೆ. ಹಾಗೆಯೇ ಬಂಧನದ ನಂತರ ಏನೊಂದು ಪೊಲೀಸ್ ಇಲಾಖೆ ಕ್ರಮವನ್ನ ಕೈಗೊಳ್ಳುತ್ತೆ, ಆ ಒಂದು ಕ್ರಮಗಳನ್ನ ಇದೀಗ ಕೈಗೊಳ್ಳಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಅನ್ನಪೂರ್ಣೇಶ್ವರಿ ಠಾಣೆಗೆ ಪವಿತ್ರ ಗೌಡ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಹಾಗೆಯೇ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕೋದಿಕ್ಕೆ ಹಲವಾರು ಪ್ರಶ್ನೆಗಳನ್ನ ಅವರ ಮುಂದಿಡಲಾಗುತ್ತೆ. ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಏನು ಕರೆದುಕೊಂಡು ಹೋಗಲಾಗಿತ್ತು, ಅಲ್ಲಿಂದ ಈಗ ಅನ್ನಪೂರ್ಣೇಶ್ವರಿ ಠಾಣೆಗೆ ಪವಿತ್ರ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಹಾಗೆಯೇ ಆ ಒಂದು ಪೊಲೀಸ್ ಠಾಣೆಯಲ್ಲಿ, ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರಿಂದ ಹಲವು ರೀತಿಯಲ್ಲಿ ಪ್ರಶ್ನೆಗಳ ಸುರಿಮಳೆ ಆಗುವ ಸಾಧ್ಯತೆ ಇದೆ. ಪದೇ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಿದ್ದ ರೇಣುಕಾ ಸ್ವಾಮಿ ಅಕೌಂಟ್ ಬ್ಲಾಕ್ ಮಾಡಿದ್ರು. ಬೇರೆ ಅಕೌಂಟ್ನಿಂದ ಮೆಸೇಜ್ ಅನ್ನ ರವಾನೆ ಮಾಡಲಾಗ್ತಾ ಇತ್ತು. ಪವಿತ್ರ ಗೌಡಗೆ ಮರ್ಮಾಂಗದ ಮೆಸೇಜ್ ಮಾಡಿದ್ದ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಫೆಬ್ರವರಿ 27ರಿಂದ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ರವಾನೆ ಮಾಡ್ತಾ ಇದ್ದ ರೇಣುಕಾ ಸ್ವಾಮಿ. ಅಶ್ಲೀಲ ಮೆಸೇಜ್ಗಳಿಂದ ಪವಿತ್ರ ಸಾಕಷ್ಟು ಬೇಸತ್ತಿದ್ರು. ಈ ಒಂದು ಸಂದರ್ಭದಲ್ಲಿ ಈ ವಿಚಾರವನ್ನ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಅವರ ಆಪ್ತರಾದಂತಹ ದರ್ಶನ್ ಅವರಿಗೆ ಈ ವಿಚಾರವನ್ನ ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ನಿರ್ಧಾರವೇ ಮೋಸ್ಟ್ಲಿ ಇವತ್ತು ಇಂತಹ ಪರಿಸ್ಥಿತಿ ಎದುರಾಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ರೇಣುಕಾ ಸ್ವಾಮಿಗೆ ಹೆದರಿಸೋದಿಕ್ಕೆ ಎನ್ನುವಂತಹ ಮಾಡಿದಂತಹ ವಿಚಾರ ಇದೀಗ ಕೊಲೆ ಕೇಸ್ನಲ್ಲಿ ಅಂತ್ಯವಾಗಿರುವಂತಹದ್ದು. ಪದೇ ಪವಿತ್ರ ಗೌಡಗೆ ಮೆಸೇಜ್ ಅನ್ನ ಮಾಡ್ತಾ ಇದ್ದ ರೇಣುಕಾ ಸ್ವಾಮಿ ಅನ್ನುವಂತಹ ಆರೋಪವನ್ನ ಪವಿತ್ರ ಗೌಡ ಅವರು ಮಾಡಿದ್ದಾರೆ. ಒಂದು ಸಂದರ್ಭದಲ್ಲಿ ಅಕೌಂಟ್ ಬ್ಲಾಕ್ ಮಾಡಿದ್ದಂತಹ ವಿಚಾರ ಈಗ ಮತ್ತೊಂದು ಕಡೆ ಬೇರೆ ಅಕೌಂಟ್ನಲ್ಲಿ ಅವರು ಮೆಸೇಜ್ ಅನ್ನ ಕಳಿಸ್ತಾ ಇದ್ರು. ಹಾಗೇನೆ ತೀರಾ ಅಶ್ಲೀಲ ಮೆಸೇಜ್ಗಳನ್ನ ಕಳುಹಿಸಿದ್ದರಿಂದ ಈ ವಿಚಾರವನ್ನ ಅವರಿಗೆ ತಿಳಿಸಿದ್ರು ಅನ್ನುವಂತಹ ವಿಚಾರ ಕೂಡ ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಫೆಬ್ರವರಿ 27ರಿಂದ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಮಾಡ್ತಾ ಇದ್ರು. ಪವಿತ್ರ ಗೌಡ ಕೂಡ ಈ ಒಂದು ಅಶ್ಲೀಲ ಮೆಸೇಜ್ ಇಂದ ಸಾಕಷ್ಟು ಬೇಸತ್ತಿದ್ರು ಅನ್ನುವಂತಹ ಮಾಹಿತಿ ಇದೆ. ಒಟ್ಟಾರೆ A1 ಆರೋಪಿಯಾಗಿ ಪವಿತ್ರ ಗೌಡ ಅವರನ್ನ ಈಗ ಸಾಂತ್ವನ ಕೇಂದ್ರಕ್ಕೆ ನಿನ್ನೆ ಕರೆದೊಯ್ಯಲಾಗಿತ್ತು. ಹಾಗೇನೆ ಸಾಂತ್ವನ ಕೇಂದ್ರದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿತ್ತು. ಆರೋಪಿಗಳಿಗೆ ಈಗ 6 ದಿನಗಳ ಕಾಲ ಕಸ್ಟಡಿಯನ್ನ ವಿಧಿಸಿದೆ ಕೋರ್ಟ್. ಆದೇಶದ ಮೇರೆಗೆ ಅವರನ್ನ ಪೊಲೀಸ್ ಕಸ್ಟಡಿಗೆ ಅವರನ್ನ
ಕೊಡಲಾಗಿದೆ. ಹಾಗೆಯೇ ಪೊಲೀಸರು ಅವರ ಒಂದು ರೀತಿಯಲ್ಲಿ ತನಿಖೆಯನ್ನ ಮಾಡೋದಿಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಅರೆಸ್ಟ್ ಆಗಿದ್ದಾರೆ. ಅವರನ್ನೇ ಪ್ರಮುಖ ಆರೋಪಿ, ಅವರ ಸೂಚನೆ ಮೇರೆಗೆ ಈ ಒಂದು ಘಟನೆ ನಡೆದಿದೆ ಅನ್ನುವಂಥದ್ದನ್ನ ಆರೋಪಿಗಳು ಬಾಯ್ಬಿಟ್ಟಿರುವಂಥದ್ದು. ಆದರೆ ದರ್ಶನ್ ಅವರು ಹೇಳ್ತಾರೆ, ನಾನು ಈ ರೀತಿಯಾಗಿ ನಾನು ಹೇಳಿರಲಿಲ್ಲ, ನನಗೆ ಈ ವಿಚಾರ ಗೊತ್ತಿಲ್ಲ ಅನ್ನುವಂತಹ ಮಾತನ್ನು ಅವರು ಆ ಸಂದರ್ಭದಲ್ಲಿ ಹೇಳ್ತಾರೆ. ಆದರೆ ಈಗ ಪವಿತ್ರ ಅವರನ್ನ ಸಾಕಷ್ಟು ಪ್ರಶ್ನೆಗಳನ್ನ ಮಾಡುವಂತಹ ಸಾಧ್ಯತೆ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆಂತಂದ್ರೆ ಇವರಿಗೆ ಸಂಬಂಧಪಟ್ಟಂತ ವಿಚಾರಕ್ಕಾಗಿ ದರ್ಶನ್ ಅವರು ಈ ಒಂದು ರಿಸ್ಕ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಹಾಗಾಗಿ ಪವಿತ್ರ ಗೌಡ ಅವರೇ A1 ಆರೋಪಿಯಾಗಿ ಇರ್ತಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿ ಈಗ ಇದ್ದಾರೆ. ಆರೋಪಿಗಳಿಗೆ ಪೊಲೀಸರು ಊಟವನ್ನ ತರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಂಡ್ ಬರೋಣ. ಕೊಲೆ ಕೇಸ್ನಲ್ಲಿ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಆರೋಪಿಗಳಿಗೆ ಪೊಲೀಸರು ಭರ್ಜರಿ ಊಟವನ್ನ ತರಿಸಿದ್ದಾರೆ ಕೂಡ. ದರ್ಶನ್ ಅಂಡ್ ಟೀಮ್ಗೆ ಬಿರಿಯಾನಿ ತಂದು ಕೊಟ್ಟಿಲ್ಲ ಅಂತ ACP ಚಂದನ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ದರ್ಶನ್ ರಾತ್ರಿ 2 ಗ್ಲಾಸ್ ಮಜ್ಜಿಗೆ ಹಾಗೂ ಬಿಸ್ಕೆಟ್ ಅನ್ನ ತಿಂದು ಹಾಗೇನೆ ಇದ್ರು. ದರ್ಶನ್ ರಾತ್ರಿ ಊಟ ಮಾಡಿಲ್ಲ, ಸುಳ್ಳು ಸುದ್ದಿಯನ್ನ ಹಬ್ಬಿಸಬೇಡಿ ಅಂತ ಈಗ ಮನವಿಯನ್ನ ಮಾಡ್ತಾ ಇದ್ದಾರೆ. ನಿನ್ನೇನು ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ, ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅವರನ್ನ ಅರೆಸ್ಟ್ ಮಾಡಿದ್ರು. ಹಾಗೆಯೇ ಬೆಳಗ್ಗೆಯಿಂದ ರಾತ್ರಿಯ ತನಕ ಸಾಕಷ್ಟು ವಿಚಾರಣೆಯನ್ನ ನಡೆಸಲಾಗಿತ್ತು. ಆದರೆ ರಾತ್ರಿ ಊಟ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರವರಿಗೆ ಬಿರಿಯಾನಿಯನ್ನ ಆರ್ಡರ್ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಎಲ್ಲೆಡೆ ಹಬ್ಬಿತ್ತು. ಆದರೆ ಈ ವಿಚಾರ ಶುದ್ಧ ಸುಳ್ಳು ಅನ್ನುವಂತಹ ಮಾಹಿತಿಯನ್ನ ACP ಚಂದನ್ ಅವರು ಬಹಳ ಸ್ಪಷ್ಟವಾಗಿ ಮಾಧ್ಯಮಕ್ಕೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲೂ ನಾವು ಇಂತಹ ಊಟನವರಿಗೆ ತಂದು ಕೊಟ್ಟಿರಲಿಲ್ಲ, ಅವರು 2 ಗ್ಲಾಸ್ ಮಜ್ಜಿಗೆಯನ್ನ ಕುಡಿದು ಬಿಸ್ಕೆಟ್ ಅನ್ನ ತಿಂದು ಹಾಗೇನೆ ಇದ್ರು ಅನ್ನುವಂತಹ ಸ್ಪಷ್ಟನೆಯನ್ನ ACP ಚಂದನ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಮೈಸೂರಿನ ರಾಡಿನ್ಸನ್ ಬ್ಲೂ ಖಾಸಗಿ ಹೋಟೆಲ್ನಲ್ಲಿ ನಟ ದರ್ಶನ್ ಅವರನ್ನ ಮಂಗಳವಾರ ಬೆಳಿಗ್ಗೆ 8:30ಕ್ಕೆ ಪೊಲೀಸರು ಬಂಧನ ಮಾಡಿ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಪೊಲೀಸ್ ಸ್ಟೇಷನ್ಗೆ ಅವರನ್ನ ಕರೆತರ್ತಾರೆ. ವ್ಯಕ್ತಿಯ ಕೊಲೆ ಆರೋಪಿಗಳಾದ ದರ್ಶನ್ ಮ್ಯಾನೇಜರ್ R ನಾಗರಾಜು, ಆಪ್ತರಾದ V ವಿನಯ್, M ಲಕ್ಷ್ಮಣ, S ಪ್ರದೋಷ್, K ಪವನ್, ದೀಪಕ್ ಕುಮಾರ್, ನಂದೀಶ್ ಹಾಗೆ ಕಾರ್ತಿಕ್, ನಿಖಿಲ್ ನಾಯ್ಕ್, ಕೇಶವಮೂರ್ತಿ, ರಾಘವೇಂದ್ರ ಅಲಿಯಾಸ್ ರಾಘು ಸೇರಿ ಒಟ್ಟು 13 ಜನರನ್ನ ನ್ಯಾಯಾಲಯದ ಮುಂದೆ ನಿನ್ನೆ ಹಾಜರು ಕೂಡ ಪಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಶೋಕ್. ಅಶೋಕ್, ಏನಿದು ಅಶ್ವಥ್? ಕೊಲೆ ಕೇಸ್ನಲ್ಲಿ ದರ್ಶನ್ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಹಾಗೇನೆ ಪವಿತ್ರ ಗೌಡ ಅವರನ್ನ ಕೂಡ ಈಗ ಅರೆಸ್ಟ್ ಮಾಡಿ ಅವರನ್ನ ಕೂಡ ಪೊಲೀಸ್ ಠಾಣೆಗೆ ಕರೆತರಲಾಗಿದೆ. ಜೊತೆಗೆ ಪ್ರಮುಖವಾಗಿ ಇವತ್ತು ಒಂದು ಪ್ರತಿಭಟನೆಯನ್ನ ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಅಂದ್ರೆ ಚಿತ್ರದುರ್ಗದಲ್ಲಿ ಪ್ರಮುಖವಾಗಿ ಜಂಗಮ ಸಮಾಜದವರಿಂದ ಒಂದು ಪ್ರತಿಭಟನೆ ಅಂತ ಮಾಡುವಂತಹ ಸಾಧ್ಯತೆಗಳು ಇದೆ. ಏನೆಲ್ಲ ಒಂದು ಅಪ್ಡೇಟ್ಸ್ ಇದೆ? ಪಲ್ಲವಿ, ಈಗಾಗಲೇ ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಇಲ್ಲಿವರೆಗೂ ನಿನ್ನೆವರೆಗೂ ಸುಮಾರು ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಒಟ್ಟು 13 ಜನ ಆರೋಪಿಗಳನ್ನ ಬಂಧನ ಮಾಡಿದ್ರು. ಈಗ ಅಡಿಷನಲ್ ಆಗಿ ಮತ್ತೆ 4 ಆರೋಪಿಗಳನ್ನ ಈಗ ಬಂಧನ ಮಾಡಿರುವಂತದ್ದು. ಒಟ್ಟು 17 ಜನ ಈ ಒಂದು ಪ್ರಕರಣದಲ್ಲಿ ಈಗ ಬಂಧನ ಆಗಿರುವಂತದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಏನಂತಂದ್ರೆ ದರ್ಶನ್ ಅವರನ್ನ ಏನು ಈಗ 6 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿರುವಂತಹ ಅನ್ನಪೂರ್ಣೇಶ್ವರಿ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಈಗ ಚುರುಕುಗೊಳಿಸಿರುವಂತದ್ದು. ಅಂದ್ರೆ ಇವತ್ತು ಇಡೀ ರಾತ್ರಿ ಏನು ದರ್ಶನ್ ಪರಪ್ಪನ ಅಂದ್ರೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಕಾಲ ಕಳೆದಿರುವಂತದ್ದು. ಅಂದ್ರೆ ಮಿಡ್ ನೈಟ್ ದರ್ಶನ್ ನಿದ್ರೆಯಿಂದ ಎದ್ದಿದ್ರು ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂತದ್ದು. ಜೊತೆಗೆ ನಿನ್ನೆ ಒಂದಷ್ಟು
ಅಂದ್ರೆ ದರ್ಶನ್ ಅವರ ಗ್ಯಾಂಗಿಗೆ ಬಿರಿಯಾನಿ ಊಟವನ್ನ ಕೊಟ್ಟಿದ್ರು ಅನ್ನೋ ಒಂದು ಆರೋಪ ಈಗ ಪೊಲೀಸರ ಮೇಲೆ ಬಂದಿತ್ತು. ಸೊ ಹಾಗಾಗಿ ಈ ಒಂದು ಆರೋಪಕ್ಕೆ ಈಗಾಗಲೇ ಅಂದ್ರೆ ACP ಚಂದನ್ ಅವರು ಈಗ ಸ್ಪಷ್ಟನೆ ಕೂಡ ಕೊಟ್ಟಿರೋದು. ಅಂದ್ರೆ ನಮ್ದು ಒಂದು ಕಬಡ್ಡಿ ಟೀಮ್ ಅಂತ ಇರುತ್ತೆ, ಪೊಲೀಸ್ ಇಲಾಖೆಯಲ್ಲಿ ಒಂದು ಕಬಡ್ಡಿ ಟೀಮ್ ಅಂತ ಇರುತ್ತೆ. ಆ ಒಂದು ಕಬಡ್ಡಿ ಟೀಮ್ ಅನ್ನ ನಾವು ಬಂದೋಬಸ್ತಿಗೆ ನಾವು ಬಳಸ್ಕೊಂತಾ ಇರ್ತೀವಿ. ಇಂತಹ ಒಂದು ಸೆನ್ಸಿಟಿವ್ ಪ್ರಕರಣ ಬಂದಂತಹ ಸಂದರ್ಭದಲ್ಲಿ ಆ ಕಬಡ್ಡಿ ಟೀಮ್ ನ ನಾವು ಉಪಯೋಗಿಸ್ಕೊಂತೀವಿ. ಆ ಒಂದು ಕಬಡ್ಡಿ ಟೀಮ್ಗೆ ನಾವು ಬಿರಿಯಾನಿಯನ್ನ ತಂದು ಕೊಟ್ಟಿದ್ದೆ ವಿನಃ ದರ್ಶನ್ ಅಥವಾ ದರ್ಶನ್ ಗ್ಯಾಂಗ್ಗಲ್ಲ ಅಂತ ಹೇಳಿ ಈಗಾಗಲೇ ಅದಕ್ಕೂ ಕೂಡ ಈಗ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿರೋದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ದರ್ಶನ್ಗೆ ಈಗ ರಾತ್ರಿ ಏನಂತಂದ್ರೆ ಕೇವಲ ಮಜ್ಜಿಗೆ ಮತ್ತೆ ಬಿಸ್ಕೆಟ್ ಮತ್ತೆ ಅನ್ನ ಇಷ್ಟು ಮಾತ್ರವನ್ನ ನೀಡಲಾಗಿತ್ತು. ಅದನ್ನ ಹೊರತುಪಡಿಸಿ ಯಾವುದೇ ಒಂದು ಬಿರಿಯಾನಿ ಅಥವಾ ಏನು ರಾಜಾತಿಥ್ಯವನ್ನು ಯಾವುದೇ ಕಾರಣಕ್ಕೂ ನಾವು ನೀಡಿಲ್ಲ ಅಂತ ಹೇಳಿ ಈಗ ಅಶ್ವವೇಗ ನ್ಯೂಸ್ಗೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ಮತ್ತೊಂತಂದ್ರೆ ಇವತ್ತು ಬೆಳಿಗ್ಗೆ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಈಗ ಇನ್ವೆಸ್ಟಿಗೇಷನ್ ಕೂಡ ಆಗ್ಬೇಕಾಗುತ್ತೆ. ಸೊ ಹಾಗಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದ್ರೆ ಪ್ರಮುಖವಾಗಿ ಆರೋಪಿಗಳನ್ನ ಇಂಟ್ರಾಗೇಷನ್ ಮಾಡಬೇಕು. ಆರೋಪಿಗಳಿಗೂ ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆ ಆ ಒಂದು ಸ್ಥಳ ಮಹಾಜರನ್ನು ಕೂಡ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ಈಗ ರೇಣುಕಾಸ್ವಾಮಿ ಅವ್ರನ್ನ ಶೆಡ್ ನಲ್ಲಿ ಹತ್ಯೆ ಮಾಡಲಾಗಿತ್ತು. ಅದಾದ ನಂತರ ಏನು ಅಪಾರ್ಟ್ಮೆಂಟ್ ಎದುರುಗಡೆ ಅವನ ಮೃತದೇಹವನ್ನ ಬಿಸಾಕಿದ್ರು. ಸೊ ಹಾಗಾಗಿ ಅಲ್ಲೆಲ್ಲವೂ ಕೂಡ ಕರ್ಕೊಂಡೋಗಿ ಆರೋಪಿಗಳನ್ನ ಒಂದು ಸ್ಥಳ ಮಹಾಜರು ಮಾಡುವಂತ ಒಂದು ಕೆಲಸವನ್ನ ಮಾಡ್ಬೇಕಾಗುತ್ತೆ. ಬಟ್ ಸ್ಥಳ ಮಹಾಜರು ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಸಾಕಷ್ಟು ಬಂದೋಬಸ್ತನ್ನ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ದರ್ಶನ್ಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ಸ್ ಇದೆ. ಸೊ ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳು ಆಗ್ಬಾರಂತ ದೃಷ್ಟಿಯಿಂದ ಕಂಪ್ಲೀಟ್ ಆಗಿ ಅಲ್ಲೂ ಕೂಡ ಸ್ಥಳ ಮಹಾಜರು ಮಾಡುವಂತಹ ಸಂದರ್ಭದಲ್ಲಿ ಬಂದೋಬಸ್ತನ್ನ ಕೂಡ ಮಾಡ್ಕೋಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಚರ್ಚೆನ ಕೂಡ ಮಾಡ್ತಾ ಇರೋದು. ಇನ್ನು ಈಗ ನೀವು ಕೇಳಿದಂತೆ ಈಗ ಚಿತ್ರದುರ್ಗದಲ್ಲಿ ಈಗಾಗಲೇ ಏನು ರೇಣುಕಾಸ್ವಾಮಿ ಮತ್ತೆ ಅವರ ಕುಟುಂಬ ಏನಿದೆಯಾ ಆ ಒಂದು ಕುಟುಂಬ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುತ್ತದೆ. ಅಂದ್ರೆ ನನ್ನ ಮಗ ಹೇಗೆ ಸತ್ನೋ ಅದೇ ರೀತಿ ದರ್ಶನ್ ಕೂಡ ಸಾಯ್ಬೇಕು, ಮತ್ತೆ ದರ್ಶನ್ ಸೇರಿದಂತೆ ಎಲ್ಲರೂ ಕೂಡ ನನ್ನ ಮಗನಿಗೆ ಹತ್ಯೆ ಮಾಡಿದರೆ ಒಂದು ಮಾನವೀಯತೆ ಇಲ್ಲದೆ ಆ ರೀತಿಯಾಗಿ ಹತ್ಯೆಯನ್ನ ಮಾಡಿರುವಂತದ್ದು. ಸೊ ಹಾಗಾಗಿ ಆತನಿಗೆ ಸರಿಯಾದಂತ ಒಂದು ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಇಡೀ ಕುಟುಂಬಸ್ಥರಿಗೆ ಆಕ್ರಂದನವನ್ನು ಕೂಡ ವ್ಯಕ್ತಪಡಿಸಿರೋದು ಮತ್ತೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರೋದು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಓಕೆ, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಅಶ್ವಥ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿರೋಧಿಸಿ ಪ್ರತಿಭಟನೆಯನ್ನ ಇವತ್ತು ನಡೆಸಲಾಗುತ್ತೆ. ಚಿತ್ರದುರ್ಗದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಲಾಗುತ್ತೆ. ನೀಲಕಂಠೇಶ್ವರ ದೇಗುಲದಿಂದ DC ಕಚೇರಿಯವರೆಗೆ ಈ ಒಂದು ರ್ಯಾಲಿಯನ್ನ ನಡೆಸಲಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಕೆಲ ಕಾರ್ಯಕರ್ತರು ಹಾಗೆಯೇ ಸಮುದಾಯದ ಮುಖಂಡರು ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಲಿದ್ದಾರೆ. ಪ್ರತಿಭಟನೆಯಲ್ಲಿ ಸಾವಿರಾರು ಜನರು ಸೇರುವ ಸಾಧ್ಯತೆ ಕೂಡ ಬಹಳ ದಟ್ಟವಾಗಿ ಕಂಡು ಬರ್ತಾ ಇದೆ. ಪ್ರಕರಣವನ್ನ CBIಗೆ ನೀಡುವಂತೆ ಒತ್ತಾಯಿಸಿ ಈ ಒಂದು ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತದ್ದು. ಆರೋಪಿಗಳಿಗೆ ಪೊಲೀಸರು ಊಟ ತರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ACP ಚಂದನ್ ಒಂದು ಕಡೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು, ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ವಿರೋಧಿಸಿ ಈಗ ಪ್ರತಿಭಟನೆಯನ್ನ ಮಾಡುವಂತಹ ಸಾಧ್ಯತೆ ಕೂಡ ಬಹಳ ದಟ್ಟವಾಗಿ ಕಂಡು ಬರ್ತಾ ಇದೆ. ಚಿತ್ರದುರ್ಗದಲ್ಲಿ ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಕಾರ್ಯಕರ್ತರು ಹಾಗೆ ಸಮುದಾಯದ ಮುಖಂಡರು ಹಾಗೇನೆ ಅವರ ಕುಟುಂಬದವರು ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಪ್ರತಿಭಟನೆಯಲ್ಲಿ ಜೊತೆಗೆ ಆ ಊರಿನ ಜನರು ಕೂಡ ಸೇರುವ ಸಾಧ್ಯತೆ ಇದೆ. ಒಟ್ಟಾರೆ ಈ ಒಂದು ಕೇಸನ್ನ CBIಗೆ ವರ್ಗಾಯಿಸಬೇಕು ಅನ್ನುವಂತಹ ಒಂದು ಒತ್ತಾಯ ಪೂರ್ವಕ ಈಗ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡೋದಿಕ್ಕೆ ಸಕಲ ಸಿದ್ಧತೆಗಳನ್ನ ಇದೀಗ ಮಾಡಿಕೊಳ್ಳಲಾಗಿದೆ. ಮತ್ತು ವೀರಶೈವ ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ನಮ್ದು ಹೋರಾಟ ಇದೆ. ದಯವಿಟ್ಟು ನೀವೆಲ್ಲ ಸಹಕಾರ ಕೊಡಬೇಕು. ಪತ್ರಿಕಾ ಮಾಧ್ಯಮವರು ದಯವಿಟ್ಟು ದೊಡ್ಡ ಹೋರಾಟ ಇದೆ, ಅವರಿಗೆ ತಪ್ಪಂಡು ಶಿಕ್ಷೆ ಆಗಲೇಬೇಕು. ದಯವಿಟ್ಟು ನೀವೆಲ್ಲ ಸಹಕರಿಸಬೇಕು.